ಕಿಚ್ಚು ಇದೀಗ ಹೆಚ್ಚಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಇನ್ನು ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಫೋನ್ ಕದ್ದಾಲಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಸಿದ್ದರಾಮಯ್ಯ ಅವರು ಆಗ್ರಹ ಮಾಡಿದ್ರು. ಇದರ ವಿರುದ್ಧ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ತನಿಖೆಗೆ ಒತ್ತಾಯಿಸಿದ್ರು. ಇದೀಗ ಸಿಎಂ ಬಿಎಸ್ವೈ ತನಿಖೆಗೆ ಒಪ್ಪಿಸಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಸಿಎಂಗೆ ಧನ್ಯವಾದ ಅಂತ ಎಚ್ಡಿಕೆ ವ್ಯಂಗ್ಯ ಮಾಡಿದ್ದಾರೆ. ಸಿಬಿಐ ತನಿಖೆಯನ್ನ ಸಿದ್ದರಾಮಯ್ಯ ಕೂಡ ಸ್ವಾಗತ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದು ಅವಧಿಯ ಪ್ರಕರಣಗಳು ಕೂಡ ತನಿಖೆ ಆಗಬೇಕು ಅಂತ ಸಿದ್ದರಾಮಯ್ಯಗೆ ಎಚ್ಡಿಕೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರು ಫೋನ್ ಕದ್ದಾಲಿಕೆ ಪ್ರಕರಣವನ್ನ ಇದೀಗ ಸಿಬಿಐಗೆ ವಹಿಸಿದ್ದು ಸಿದ್ದರಾಮಯ್ಯ ಅವರು ತನಿಖೆಗೆ ಆಗ್ರಹ ಮಾಡಿದ್ರು. ಇದೀಗ ಸಿಎಂ ಯಡಿಯೂರಪ್ಪ ಅವರು ಸಿಬಿಐ ತನಿಖೆಗೆ ವಹಿಸಿದ್ದಾರೆ ಅಂತ ಸಿದ್ದುಗೆ ಪರೋಕ್ಷವಾಗಿ ಎಚ್ಡಿಕೆ ಧನ್ಯವಾದ ಹೇಳಿದ್ದಾರೆ. ಫೋನ್ ಟ್ಯಾಪಿಂಗು ಈಗ ಅದ್ರ ಬಗ್ಗೆ ತನಿಖೆ ಮಾಡಲಿ. ಯಾರು ತಪ್ಪಿತಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರು ಇನ್ವಾಲ್ವ್ ಆಗಿರಲಿ, ರಾಜಕಾರಣಿಗಳು ಇನ್ವಾಲ್ವ್ ಆಗಿರಲಿ, ಪೊಲೀಸ್ ಅಧಿಕಾರಿಗಳಿರಲಿ, ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೋಬೇಕು. CLP ನಾಯಕ ಸಿದ್ದರಾಮಯ್ಯನವರು ಸೇರಿ ಅನೇಕ ಮುಖಂಡರುಗಳು ಇದು ತನಿಖೆ ಆಗಬೇಕು, ಸತ್ಯ ಹೊರಬರಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದನ್ನು CBIಗೆ ವಹಿಸಬೇಕು ಅಂತ ಆದೇಶ ಮಾಡಿದ್ದೇನೆ. ನಾಳೆನೇ CBIಗೆ ವಹಿಸಲು ಆದೇಶ ಮಾಡಿ ಸಮಗ್ರ ತನಿಖೆ ಮಾಡಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ರಾಜ್ಯದ ಬಹುತೇಕ ಜನರ ಅಪೇಕ್ಷೆ ಇದೆ. ಸೊ ಅದರಿಂದ ಇದನ್ನು CBIಗೆ ವಹಿಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರೇನೋ ಮನವಿ ಮಾಡಿದ್ದಾರೆ ಅಂತ ಯಡಿಯೂರಪ್ಪನವ್ರಿಗೆ. ಸಿದ್ದರಾಮಯ್ಯನವ್ರ ಮನವಿಗೆ ಇಷ್ಟು ಬೇಗ ಸ್ಪಂದಿಸಿರ್ತಕ್ಕಂಥದ್ದಕ್ಕೆ ಸಿದ್ದರಾಮಯ್ಯನವ್ರ ಪರವಾಗಿ ಯಡಿಯೂರಪ್ಪನವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ನಿಮ್ಮಗಳ ಮುಖಾಂತರ ಸಿದ್ಧ ಇದ್ದೇನೆ. ಫೋನ್ ಟ್ಯಾಪಿಂಗು ಈಗ ಅದ್ರ ಬಗ್ಗೆ ತನಿಖೆ ಮಾಡಲಿ. ಯಾರು ತಪ್ಪಿತಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರು ಇನ್ವಾಲ್ವ್ ಆಗಿರಲಿ, ರಾಜಕಾರಣಿಗಳು ಇನ್ವಾಲ್ವ್ ಆಗಿರಲಿ, ಪೊಲೀಸ್ ಅಧಿಕಾರಿಗಳಿರಲಿ, ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೋಬೇಕು. CLP ನಾಯಕ ಸಿದ್ದರಾಮಯ್ಯನವರು ಸೇರಿ ಅನೇಕ ಮುಖಂಡರುಗಳು ಇದು ತನಿಖೆ ಆಗಬೇಕು, ಸತ್ಯ ಹೊರಬರಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದನ್ನು CBIಗೆ ವಹಿಸಬೇಕು ಅಂತ ಆದೇಶ ಮಾಡಿದ್ದೇನೆ. ನಾಳೆನೇ CBIಗೆ ವಹಿಸಲು ಆದೇಶ ಮಾಡಿ ಸಮಗ್ರ ತನಿಖೆ ಮಾಡಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ರಾಜ್ಯದ ಬಹುತೇಕ ಜನರ ಅಪೇಕ್ಷೆ ಇದೆ. ಸೊ ಅದರಿಂದ ಇದನ್ನು CBIಗೆ ವಹಿಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರೇನೋ ಮನವಿ ಮಾಡಿದ್ದಾರೆ ಅಂತ ಯಡಿಯೂರಪ್ಪನವ್ರಿಗೆ. ಸಿದ್ದರಾಮಯ್ಯನವ್ರ ಮನವಿಗೆ ಇಷ್ಟು ಬೇಗ ಸ್ಪಂದಿಸಿರ್ತಕ್ಕಂಥದ್ದಕ್ಕೆ ಸಿದ್ದರಾಮಯ್ಯನವ್ರ ಪರವಾಗಿ ಯಡಿಯೂರಪ್ಪನವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ನಿಮ್ಮಗಳ ಮುಖಾಂತರ ಸಿದ್ಧ ಇದ್ದೇನೆ. ಒಟ್ಟಾರೆ ಈಗ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿರುವಂತಹ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ದೋಸ್ತಿ ನಾಯಕರ ಮಧ್ಯೆ ದೊಡ್ಡ ಮಟ್ಟದ ಕಿಚ್ಚನ ಹಚ್ಚಿದೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ, ನನಗೆ ಯಾವುದೇ ಭಯ ಇಲ್ಲ. 15 ವರ್ಷದ ಎಲ್ಲಾ ಪ್ರಕರಣಗಳನ್ನ ತನಿಖೆ ಮಾಡಲಿ. ದೇವೇಗೌಡರ ಕುಟುಂಬವನ್ನ ಕಡಿವಾಣ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು BJPಯ ಸರ್ಕಾರ ಇದ್ದಾಗ ಯಾವ ರೀತಿ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಿದ್ರು, ಸಿದ್ದರಾಮಯ್ಯನವರು 5 ವರ್ಷ ಇದ್ರಲ್ಲ, ಆ 5 ವರ್ಷದಲ್ಲಿ ಏನೇನು ನಡೆದಿದೆ ಈ ಒಂದು ಪೊಲೀಸ್ ಇಲಾಖೆ ವ್ಯವಸ್ಥೆಗಳು, ಈಗ ನನ್ನ ಕಾಲದಲ್ಲಿ 14 ತಿಂಗಳದ್ದೇನು CBI ಕೊಡ್ತೀವಿ ಅಂತ ಹೇಳಿದ್ದಿರಲ್ಲ, ಇದು ಎಲ್ಲ ಸೇರಿಸ್ಬಿಟ್ಟೆ ಕೊಟ್ಬಿಡಿ. ಯಡಿಯೂರಪ್ಪನವ್ರು ಹಿಂದೇನೂ ಈಗೇನೋ ಒಂದು ಬಾರಿ 2008-9 ಮುಖ್ಯಮಂತ್ರಿಗಳಾಗಿ ಅಪ್ಪ ಮಕ್ಕಳನ್ನ ಜೈಲಿಗೆ ಕಳಿಸ್ತೀನಿ ಅಂತ ಏನು ಹೇಳಿದ್ರು, ಕೊನೆಗೆ ಏನಾಯಿತು ಪ್ರಕರಣ ಕಣ್ಣು ಮುಂದೆ ಇದೆ ನಿಮ್ಮೆಲ್ಲರ ಮುಂದೆ. ದೇವೇಗೌಡರ ಕುಟುಂಬವನ್ನು ಇವರು ಏನಾದರೂ ಇಲ್ಲ ಕುಮಾರಸ್ವಾಮಿನ ಯಾವುದೋ ತನಿಖೆ ಮುಖಾಂತರ ಕಡಿವಾಣ ಹಾಕ್ತೀನಿ ಅಂತ ತಿಳ್ಕೊಂಡಿದ್ರೆ ಯಡಿಯೂರಪ್ಪನವ್ರ ಕೈಯಲ್ಲಿ ಇನ್ನು 10 ಜನ್ಮ ಎತ್ತು ಬಂದರೂ ಸಾಧ್ಯ ಇಲ್ಲ. ಕುಮಾರಸ್ವಾಮಿಯನ್ನು ಯಾವ CBIನ ಇನ್ಯಾವುದೋ ಟ್ರಂಪ್ಗೇನಾದರೂ ಹೇಳಿ ವಿಶೇಷವಾಗಿ ಅಲ್ಲಿಂದ ಯಾವ್ದಾದ್ರು ಇನ್ನೊಂದು ದೊಡ್ಡ ಮಟ್ಟದ ಸಂಸ್ಥೆ ಕರ್ಕೊಂಬಂದು ತನಿಖೆ ನಡೆಸಿದ್ರು ಕುಮಾರಸ್ವಾಮಿಯನ್ನು ತಪ್ಪು ಮಾಡಿದ್ದೇನೆ ಅಂತೇಳಿ ಇವರು ಯಾರೂ ಕುಮಾರಸ್ವಾಮಿ ಕಡೆ ಪಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನಿಖೆ ಆಗಲಿ, ಸಿದ್ಧ ಇದ್ದೇನೆ, ಮುಕ್ತವಾಗಿದ್ದೇನೆ. ನಾನು ಯಾವ ತನಿಖೆ ಬೇಕಾದ್ರೂ ಮಾಡ್ಕೋಬೋದು.
ಇದರಲ್ಲಿ ಹೆದರತಕ್ಕಂಥ ಪ್ರಶ್ನೆನೇ ಇಲ್ಲ. ನಾನು ಯಡಿಯೂರಪ್ಪನವರು BJPಯ ಸರ್ಕಾರ ಇದ್ದಾಗ ಯಾವ ರೀತಿ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಿದ್ರು, ಸಿದ್ದರಾಮಯ್ಯನವರು 5 ವರ್ಷ ಇದ್ರಲ್ಲ, ಆ 5 ವರ್ಷದಲ್ಲಿ ಏನೇ ನಡೆದಿದೆ ಈ ಒಂದು ಪೊಲೀಸ್ ಇಲಾಖೆ ವ್ಯವಸ್ಥೆಗಳು, ಈಗ ನನ್ನ ಕಾಲದಲ್ಲಿ 14 ತಿಂಗಳದ್ದೇನು CBI ಕೊಡ್ತೀವಿ ಅಂತ ಹೇಳಿದ್ದಿರಲ್ಲ, ಇದು ಎಲ್ಲ ಸೇರಿಸ್ಬಿಟ್ಟೆ ಕೊಟ್ಬಿಡಿ. ಯಡಿಯೂರಪ್ಪನವ್ರು ಹಿಂದೇನೂ ಈಗೇನೋ ಒಂದು ಬಾರಿ 2008-09 ಮುಖ್ಯಮಂತ್ರಿಗಳಾಗಿ ಅಪ್ಪ ಮಕ್ಕಳನ್ನ ಜೈಲಿಗೆ ಕಳಿಸ್ತೀನಿ ಅಂತ ಏನು ಹೇಳಿದ್ರು, ಕೊನೆಗೆ ಏನಾಯಿತು ಪ್ರಕರಣ ಕಣ್ಣು ಮುಂದೆ ಇದೆ ನಿಮ್ಮೆಲ್ಲರ ಮುಂದೆ. ದೇವೇಗೌಡರ ಕುಟುಂಬವನ್ನು ಇವರು ಏನಾದರೂ ಇಲ್ಲ ಕುಮಾರಸ್ವಾಮಿನ ಯಾವುದೋ ತನಿಖೆ ಮುಖಾಂತರ ಕಡಿವಾಣ ಆಗ್ತೀನಿ ಅಂತ ತಿಳ್ಕೊಂಡಿದ್ರೆ ಯಡಿಯೂರಪ್ಪನವ್ರ ಕೈನಲ್ಲಿ ಇನ್ನು 10 ಜನ್ಮ ಎತ್ತು ಬಂದರೂ ಸಾಧ್ಯ ಇಲ್ಲ. ಕುಮಾರಸ್ವಾಮಿಯನ್ನು ಯಾವ CBIನ ಇನ್ಯಾವುದೋ ಟ್ರಂಪ್ಗೇನಾದರೂ ಹೇಳಿ ವಿಶೇಷವಾಗಿ ಅಲ್ಲಿಂದ ಯಾರು ಇನ್ನೊಂದು ದೊಡ್ಡ ಮಟ್ಟ ಸಂಸ್ಥೆ ಕರ್ಕೊಂಬಂದು ತನಿಖೆ ನಡೆಸಿದ್ರು ಕುಮಾರಸ್ವಾಮಿಯನ್ನು ತಪ್ಪು ಮಾಡಿದ್ದೇನೆ ಅಂತೇಳಿ ಇವರು ಯಾರೂ ಕುಮಾರಸ್ವಾಮಿ ಕಡೆ ಬೊಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನಿಖೆ ಆಗಲಿ, ಸಿದ್ಧ ಇದ್ದೇನೆ, ಮುಕ್ತವಾಗಿದ್ದೇನೆ. ನಾನು ಯಾವ ತನಿಖೆ ಬೇಕಾದ್ರೂ ಮಾಡ್ಕೋಬೋದು. ಇದರಲ್ಲಿ ಹೆದರತಕ್ಕಂಥ ಪ್ರಶ್ನೆನೇ ಇಲ್ಲ. ನಾನು